ಒಂದು ತಿಂಗಳ ಹಿಂದೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ವಿಜಯ್ ಹಜಾರೆ ಕಪ್ ಅನ್ನೋದು ಏನ್ ನಡಿಬೇಕಾಗಿತ್ತು ಆ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಕೂಡ ಬೆಂಗಳೂರಲ್ಲಿ ಬಂದು ಮ್ಯಾಚ್ ಆಡಬೇಕಾಗಿತ್ತು. ಆದ್ರೆ ವಿರಾಟ್ ಕೊಹ್ಲಿ ಅವರು ಇದಾರೆ ಅನ್ನೋದಕ್ಕೋಸ್ಕರ ಬೆಂಗಳೂರು ಪೊಲೀಸ್ ಅವರು ವಿರಾಟ್ ಕೊಹ್ಲಿ ಬಂತು ಅಂತಂದ್ರೆ ನಾವು ಪರ್ಮಿಷನ್ ಕೊಡಕ್ಕಾಗಲ್ಲ. ನಾನು ಇವನ್ ಅದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿ ಹಾಕಿದ್ದೆ. ಆದ್ರೆ ಈಗ ನಮ್ಮ ಮುಂದೆ ಇರ್ತಕ್ಕಂಥ ಒಂದು ದೊಡ್ಡ ಕ್ವಶನ್ ಏನು ಅಂತಂದ್ರೆ 2026ರ ಈ IPL ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆಯುತ್ತಾ ನಡೆಯಲ್ವಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿ ಉಳಿದಿದೆ. ಯಾಕೆ ಅಂತಂದ್ರೆ RCB ಕಾಲ್ ತೊಳೆದಿದ್ದ ಪ್ರಕರಣ ಆದ ನಂತರ ಯಾವುದೇ ರೀತಿಯ ಅಂತಾರಾಷ್ಟ್ರೀಯ ಮ್ಯಾಚ್ಗಳು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆದಿಲ್ಲ. ಅಂಡ್ ಜೊತೆಗೆ ಈಗಾಗಲೇ ಬೆಂಗಳೂರಲ್ಲಿ ಇನ್ನೊಂದು ಸ್ಟೇಡಿಯಂ ಅನ್ನ ಬೆಂಗಳೂರಿನ ಹೊರವಲಯದಲ್ಲಿ ಮಾಡಬೇಕು. ಸೊ ಈ ತರದ ಪಂದ್ಯಗಳೇನಾದ್ರೂ ಬಂತು ಅಂತಂದಾಗ ಸಿಟಿನಲ್ಲಿ ಮಾಡೋದ್ರಿಂದ ಸಿಟಿಯ ಟ್ರಾಫಿಕ್ ಕ್ರೌಡ್ ಮ್ಯಾನೇಜ್ಮೆಂಟ್ ಗೂ ತೊಂದರೆ ಆಗುತ್ತೆ, ಜೊತೆಗೆ ಜನರ ಒಂದು ಸುರಕ್ಷತೆಗೂ ಕೂಡ ಇದರಿಂದ ಧಕ್ಕೆ ಆಗುತ್ತೆ ಅನ್ನೋ ಒಂದು ನ್ಯೂಸ್ ಅನ್ನ ನಾವೆಲ್ಲ ಕಡೆನೂ ಕೂಡ ಕೇಳಿದ್ವಿ. ಸೊ ಈಗ ನಾನ್ ನಿಮ್ಗೆ ಕಂಪ್ಲೀಟ್ ಆಗಿ ಈ ಸಲದ IPL 2026 ಮ್ಯಾಚ್ ಗಳು ಬೆಂಗಳೂರಲ್ಲಿ ನಡೆಯುತ್ತಾ ಇಲ್ವಾ, IPL ಅಲ್ಲಿ ಒಂದು ವಾಡಿಕೆ ಇದೆ, ಯಾವ್ದಾದ್ರು ಒಂದು ಟೀಮು ಗೆಲ್ತು ಅಂತಂದ್ರೆ ಅದರ ಓನ್ ಪಿಚ್ ಅಲ್ಲಿ ಆ ಸ್ಟೇಡಿಯಂ ಇಂದ ಮ್ಯಾಚ್ ನ ಮತ್ತೆ ಶುರು ಮಾಡಂತ ಒಂದು ಪದ್ಧತಿ ಇತ್ತು. ಸೊ ಈಗ ನೆಕ್ಸ್ಟ್ 2026 ಅಲ್ಲಿ IPL ನ ಶುರು ಮಾಡಕ್ಕೆ ಬೆಂಗಳೂರಿಂದ ಅಂದ್ರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಆದ್ರೆ ಇತ್ತೀಚೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಾವು ಆಡೋ ಡೌಟು, ನಾವು ಆಲ್ರೆಡಿ ಛತ್ತೀಸ್ಗಢದ ಸ್ಟೇಡಿಯಂ ಅಲ್ಲಿ ಆಡ್ತಾ ಇದೀವಿ ಅನ್ನೋ ತರ ಒಂದು ನ್ಯೂಸ್ ಆಲ್ರೆಡಿನೂ ಕೂಡ ಹೋಗ್ತಾ ಇದೆ. ಈವನ್ ಛತ್ತೀಸ್ಗಢದ CM ಕೂಡ ಅದನ್ನ ಡಿಕ್ಲೇರ್ ಮಾಡಿದ್ದಾರೆ. RCBಯ 2 ಪಂದ್ಯ ಏನಿದೆಯೋ ಅದು ನಮ್ಮ ಸ್ಟೇಡಿಯಂ ಅಲ್ಲೇ ನಡೆಯುತ್ತೆ ಅಂತ. ಈ ಕಡೆ KCA ಏನ್ ಹೇಳುತ್ತೆ ಅಂತಂದ್ರೆ ಇಲ್ಲ ನಾವು ರೆಡಿ ಇದೀವಿ ಹೋಸ್ಟ್ ಮಾಡಕ್ಕೆ, ನಮ್ದೇನು ತೊಂದರೆ ಇಲ್ಲ ಅಂತ. ಆದ್ರೆ ಪ್ರಾಬ್ಲಮ್ ಏನಾಗ್ತಿದೆ ಅಂತಂದ್ರೆ ಈಗ ಸರ್ಕಾರ ಒಂದು ಹೊಸ ನಿಯಮನ ತಗೊಂಡ್ಬಂದಿದೆ. ಯಾರು ಪಂದ್ಯನ ಆಯೋಜನೆ ಮಾಡ್ತಾರೋ ಅವರು ಫುಲ್ ಅಂಡ್ ಫುಲ್ ರೆಸ್ಪಾನ್ಸಿಬಲ್ ಆಗಿರ್ತೀರಾ ಅಂತನ್ಬಿಟ್ಟು ಒಂದೇ ಒಂದು ಕಾನೂನನ್ನ ತಂದಿರೋದ್ರಿಂದಾಗಿ ಯಾವುದೇ ಫ್ರಾಂಚೈಸಿಗಳು ಕೂಡ ಮುಂದೆ ಬರ್ತಾ ಇಲ್ಲ ಈ ಹೊಣೆನ ತಗೊಳಕ್ಕೆ. KCA ಅಧ್ಯಕ್ಷ ಆಗಿರ್ತಕ್ಕಂಥ ವೆಂಕಟೇಶ್ ಪ್ರಸಾದ್ ಅವರು ಅಧಿಕೃತವಾಗಿ IPL ಉದ್ಘಾಟನಾ ಪಂದ್ಯ ಸೇರಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ಆಯೋಜನೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಸಲ ವಿಜಯ್ ಹಜಾರೆ ಮ್ಯಾಚ್ ನಡೆದಾಗ ಈ ತರ ದೊಡ್ಡ ದೊಡ್ಡ ಕ್ರೌಡ್ ಮ್ಯಾಚ್ ಗಳನ್ನ ಬೆಂಗಳೂರಲ್ಲಿ ಮಾಡಿಸಬಾರ್ದು ಅಂತ ಅಂದ್ಬಿಟ್ಟು ಹೇಳಿದ್ರು. ಆದ್ರೆ ಈಗ ಯಾವ ತರ ಹೇಳ್ತಾ ಇದ್ದಾರೆ ಇದನ್ನ ಅಂತ ಹೇಳೋದಾದ್ರೆ ರಾಜ್ಯ ಸರ್ಕಾರದಿಂದ ಪರ್ಮಿಷನ್ ಸಿಕ್ಕಿದೆ. ಎರಡನೇದು, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಹೋದ್ಸಲ ಆದಂತ ಘಟನೆ ಕಾರಣ ಏನು ಅಂತಂದ್ರೆ ಅಗತ್ಯ ಸುರಕ್ಷತಾ ಕ್ರಮಗಳು ಮಾಡ್ಕೊಂಡಿರ್ಲಿಲ್ಲ ಅಂತ. ಸೊ ಈಗ ಅಗತ್ಯ ಸುರಕ್ಷತಾ ಬದಲಾವಣೆಗಳನ್ನ ಆಲ್ರೆಡಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮಾಡಕ್ಕೆ ರೆಡಿ ಮಾಡ್ಕೋತಾ ಇದೀವಿ. ಫೆಬ್ರವರಿ ಎಂಡ್ ಅಷ್ಟೊತ್ತುಗಳಿಗೆ ಕ್ಲಿಯರ್ ಆಗತ್ತೆ ಅಂತ. ಇನ್ನೊಂದು, ಈ RCB ಕಾಲ್ ತೊಳೆದಿದ್ದ ಪ್ರಕರಣ ಆದ ಮೇಲೆ ಜಸ್ಟಿಸ್ ಕುನ್ನಾ ಅವರ ಒಂದು ಕಮಿಟಿ ಏನ್ ಮಾಡುತ್ತೆ ಅಂತಂದ್ರೆ ಒಂದಷ್ಟು ಶಿಫಾರಸ್ಗಳನ್ನ ಹೇಳಿರುತ್ತೆ. ಆ ಶಿಫಾರಸ್ಗಳನ್ನೆಲ್ಲವೂ ಕೂಡ ನಾವು ಜಾರಿಗೆ ತರ್ತಾ ಇದೀವಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅಂತ ಹೇಳ್ತಾರೆ. ಇನ್ನು ಫೆಬ್ರವರಿ ಅಂತ್ಯದೊಳಗೆ ಸ್ಟೇಡಿಯಂ ಕುನ್ನಾ ಅವರ ಒಂದು ಕಮಿಟಿ ಏನ್ ಹೇಳಿದ್ಯೋ ಅದನ್ನೆಲ್ಲಾನು ಕೂಡ ನಾವು ಮಾಡಿ ಸಿದ್ಧವಾಗಿರ್ತೀವಿ ಅನ್ನೋ ಒಂದು ವಿಶ್ವಾಸನ ಕೊಟ್ಟಿದೆ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ KSCA ಅಂತಂದ್ರೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಏನ್ ಹೇಳುತ್ತೆ ಅಂತಂದ್ರೆ ಹೋಸ್ಟ್ ಮಾಡಕ್ಕೆ IPL ಮ್ಯಾಚ್ ನ ನಾವು ರೆಡಿ ಇದೀವಿ, ಕಾನೂನು ಒಳಗಡೆ ಏನೇನು ಬೇಕೋ ಆ ವ್ಯವಸ್ಥೆ ಎಲ್ಲಾನು ಕೂಡ ಮಾಡ್ಕೊಂಡಿದೀವಿ, ಕ್ರಿಕೆಟ್ ಆಡ್ಸೋದು ನಮ್ಮ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಆದ್ರೆ ನಮ್ಮ ಕೆಲಸ ಏನು ಅಂತಂದ್ರೆ ಕ್ರಿಕೆಟ್ ನ ಆಯೋಜನೆ ಮಾಡೋದು ಮಾತ್ರ. ಕ್ರೌಡ್ ಮ್ಯಾನೇಜ್ಮೆಂಟ್ ಮತ್ತೆ ಇತರ ಒಂದು ರೆಸ್ಪಾನ್ಸಿಬಿಲಿಟಿಗಳು ಏನೇ ಬಂತು ಅಂತಂದ್ರೆ ನಮ್ಮ ಜವಾಬ್ದಾರಿಗೆ ಬರಲ್ಲ ಅಂತ ಅನ್ಬಿಟ್ಟು ಕೈ ತೊಳ್ಕೊಂಡಿದ್ದಾರೆ. ಸೊ ಯಾಕಪ್ಪ ಈ ತರ ಎಲ್ಲರೂ ಕೂಡ ಮ್ಯಾಚ್ ಆಡ್ಸೋರು ಇಲ್ಲ ನಾವು ಜವಾಬ್ದಾರಿ ತಗೊಳ್ಳಲ್ಲ ಆಯೋಜಕರು ತಗೋಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳೋದಾದ್ರೆ ಅದರ ಹಿಂದಿನ ಘಟನೆ ಯಾವುದು, ಹೋದ ವರ್ಷ ನಡೆದಂತ ಚಿನ್ನಸ್ವಾಮಿ ಕಾಲ್ ತೊಡಿತದ ಪ್ರಕರಣ. ಸೊ ಹೋದ ವರ್ಷ ಜೂನ್ 4, 2025 ತಾರೀಕು ಏನಾಗುತ್ತೆ, RCB ವಿಜಯೋತ್ಸವದ ವೇಳೆ ದೊಡ್ಡ ಕಾಲ್ ತೊಡಿತದ ಪ್ರಕರಣ ಆಗುತ್ತೆ. ಅದರಲ್ಲಿ 11 ಜನ ಸಾವನ್ನಪ್ತಾರೆ, 50 ಜನಕ್ಕಿಂತನೂ ಹೆಚ್ಚು ಜನರಿಗೆ ಗಾಯ ಆಗುತ್ತೆ. ಈ ಘಟನೆ ನಂತರ ಏನಾಗುತ್ತೆ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಒಂದೇ ಒಂದು ಅಂತಾರಾಷ್ಟ್ರೀಯ ಪಂದ್ಯ ಕೂಡ ನಡೆಯಲ್ಲ. ಯಾಕೆ ಅಂತಂದ್ರೆ ಒಂದು ಕಡೆ ಪೊಲೀಸ್ ಅವರು ಪರ್ಮಿಷನ್ ಕೊಡಲ್ಲ, ಇನ್ನೊಂದು ಕಡೆ ರಾಜ್ಯ ಸರ್ಕಾರನು ಸ್ವಲ್ಪ ದೂರ ಸರಿದಿತ್ತು. ಯಾಕಪ್ಪ ಈ ಒಂದು ಟೈಮಲ್ಲಿ ನಾವು ಇದಕ್ಕೆ ಸಿಲುಕಾಕೊಳ್ಳೋದು ಬೇಡ, ಒಂದು ಸ್ವಲ್ಪ ಸೇಫ್ ಆಗಿರೋಣ ಅಂತ. ಅಭಿಮಾನಿಗಳಲ್ಲಿ ಕೂಡ ಆ ಟೈಮಲ್ಲಿ ಒಂದು ಭಯ ಇತ್ತು, ಯಾರು ಮ್ಯಾಚ್ಗೆ ಹೋಗ್ಬೇಕು ಅಂತಂದ್ರೆ ಈಗ ಮನೆಯವ್ರು ಬಿಡ್ತಾ ಇದ್ರ, ಆಲ್ರೆಡಿ ಸಾವು ನೋವುಗಳನ್ನೆಲ್ಲ ನೋಡಿ ಟಿವಿನಲ್ಲಿ ಕೊಂಡಿರೋಂಥ ಪೋಷಕರು ಮನೆಯ ಒಂದು ವ್ಯಥೆಗಳನ್ನೆಲ್ಲ ನೋಡಿದ್ರಲ್ಲ, ಅಷ್ಟು ಸುಲಭಕ್ಕೆ ಬಿಡಲ್ಲ ಇತ್ತು. ಸರ್ಕಾರದ ಮೇಲೆ ಸಿಕ್ಕಾಪಟ್ಟೆ ಒತ್ತಡ ಇತ್ತು. ಸುರಕ್ಷತೆ ಅನ್ನೋ ಪದವೇ ಇವತ್ತು ಈ ಚರ್ಚೆಯ ಒಂದು ದೊಡ್ಡ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು. ಅಂದ್ರೆ ಮ್ಯಾಚ್ ನಡಿಬೋದು, ಆದ್ರೆ ಆ ಮ್ಯಾಚ್ಗೆ ಹೋದ್ರೆ ಹೋಗಂತ ಅಭಿಮಾನಿಗಳಿಗೆ, ಕ್ರಿಕೆಟ್ ನೋಡೋಂಥ ಒಬ್ಬ ಕ್ರಿಕೆಟ್ ಪ್ರಿಯನಿಗೆ ಇದು ನಿಜವಾಗ್ಲೂ ಸೇಫ್ ಅನ್ನೋ ಒಂದು ದೊಡ್ಡ ಕ್ವಶನ್ ಎಲ್ಲರ ಹತ್ರನೂ ಮೂಡ್ತಾ ಇತ್ತು. ಸೊ ಈಗ KCA ಏನು ಮಾಡ್ತಾ ಇದೆ ಅಂತ ಹೇಳೋದಾದ್ರೆ, ಕಾಲ್ ತೊಳಿತದ ಪ್ರಕರಣದ ನಂತರ ಜಸ್ಟಿಸ್ ಕುನ್ನಾ ಅವರ ಒಂದು ಕಮಿಟಿ ರಚನೆ ಆಗುತ್ತೆ. ಈ ಕಮಿಟಿಯ ಪ್ರಕಾರ ಒಂದಷ್ಟು ಶಿಫಾರಸ್ಗಳನ್ನ ಕೊಡ್ತಾರೆ.
ಆಯ್ತಪ್ಪ, ನೀವು ಯಾವ ಮ್ಯಾಚನ್ ಬೇಕಾದರೂ ನಡೆಸಿ, ಆದ್ರೆ ಕಾಲ್ ತುಡಿತದ ಪ್ರಕರಣ ಆಗಕ್ಕೆ ಏನೇನು ಕಾರಣಗಳಿತ್ತೋ ಫಸ್ಟ್ ಅವುಗಳನ್ನ ಫಿಕ್ಸ್ ಮಾಡಿ, ಇದನ್ನೆಲ್ಲ ನೀವು ಫಿಕ್ಸ್ ಮಾಡ್ಕೊಂಡು ಅದಾದ್ಮೇಲೆ ಮಾಡಿ ಅಂತ ಅಂದ್ಬಿಟ್ಟು ಕೆಲವೊಂದು ಶಿಫಾರಸ್ಗಳನ್ನ ಹೇಳಿತ್ತು. ಸೊ ಅದರಲ್ಲಿ ಮೈನ್ ಪಾಯಿಂಟ್ ಯಾವುದು ಅಂತಂದ್ರೆ ಈ ಚಿನ್ನಸ್ವಾಮಿ ಸ್ಟೇಡಿಯಂದು ಗೇಟ್ಗಳಿದೆಯಲ್ಲ ಅದನ್ನ ದೊಡ್ಡದು ಮಾಡಿ ಅಂತ ಹೇಳ್ತಾರೆ. ಎರಡನೇದು, ಅಗ್ನಿಶಾಮಕ ವಾಹನಗಳಿಗೆ ಸುಲಭವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಹೋಗಕ್ಕೆ ಒಂದು ಸುಲಭವಾದಂಥ ಪ್ರವೇಶನ ಮಾಡಿಕೊಡಿ. ಎಮರ್ಜೆನ್ಸಿ ಎಕ್ಸಿಟ್ಗಳನ್ನ ಸಿಕ್ಕಾಬಟ್ಟೆ ಹಾಕಿ, ಎಮರ್ಜೆನ್ಸಿ ಎಕ್ಸಿಟ್ ಇಲ್ಲದೆ ಇರೋದ್ರಿಂದನೇ ಈ ಥರದ ಪ್ರಾಬ್ಲಮ್ಗಳಾಗಿರೋದು. ಈಗ ಕಾಲ್ ತೊಳಿತದ ಪ್ರಕರಣ ಏನಾಯ್ತೋ, ಈ ಶಿಫಾರಸು ಪಾಯಿಂಟ್ಗಳು ಏನು ಕೊಡ್ತಿದಾರೋ ಕುನಾ ಕಮಿಟಿ ಅದ್ರಗಳಿಂದನೇ ಆಗಿರೋದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇನ್ನೊಂದು, ಕ್ರೌಡ್ ಫ್ಲೋನ ನಿಯಂತ್ರಣ ಮಾಡೋಕ್ಕೆ ಎಚ್ಚರಿಕೆ ಕ್ರಮಗಳನ್ನ ವಹಿಸಿ ಅಂತ ಕೇಳ್ತಾರೆ. ಇದೆಲ್ಲ ಜಾರಿಗೆ ತರಕ್ಕೆ KCA ಏನು ಮಾಡ್ತಾ ಇದೆ, ಆಲ್ರೆಡಿ ಕೆಲಸನ ಮಾಡ್ತಾ ಇದೆ. ನಿಮಗೆ ಗೊತ್ತು, ಇವಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತಂದರೆ ಒಂದು ಭಾರತದ ಕ್ರಿಕೆಟ್ ಅಧ್ಯಾಯದಲ್ಲೇ ಒಂದು ದೊಡ್ಡ ಸಂಚಲನ ಮೂಡಿಸಿರ್ತಕ್ಕಂಥ ಸ್ಟೇಡಿಯಮ್ಮು. ಇವನ್ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಆದಂಥ ದೊಡ್ಡ ಮಹತ್ವಪೂರ್ಣವಾದಂಥ ಪಾತ್ರ ಇದೆ. ಸೊ ಈಗ ನಾನು ಆ ವಿಡಿಯೋ ಹಾಕಿದಾಗ್ಲೇ ಎಷ್ಟೋ ಜನ ಕಮೆಂಟ್ ಮಾಡಿ ಹಾಕಿದ್ರು, ಅದು ಹೆಂಗೆ ಬಿಟ್ಬಿಡ್ತಾರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮಾಡದೇ ಇರೋಕ್ಕೆ, ನಮ್ಗೆ ಆ ಒಂದು ಹಳೆ ಕಿಕ್ಕು ಬೇಕು, ನಾವು ಸಿಟಿನಲ್ಲಿ ಕ್ರೌಡ್ ಆದರೂ ಪರವಾಗಿಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನೋಡೋಂಥ ಕ್ರಿಕೆಟ್ ಮನೋರಂಜನೆ ನಮಗೆ ಬೇಕು, ಅದೊಂದು ಲೆಗೆಸಿನ ನಾವು ಅಷ್ಟು ಸುಲಭಕ್ಕೆ ಬಿಟ್ಕೊಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಒಂದಿಷ್ಟು ಜನ ಕಮೆಂಟ್ ಕೂಡ ಹಾಕಿದ್ರು. ಆದರೆ KCA ಅವರ ಒಂದು ಅಫಿಷಿಯಲ್ ಸ್ಟ್ಯಾಂಡ್ ಏನಿದೆ ಅಂತಂದರೆ, ಸ್ಟೇಡಿಯಂ ಸುರಕ್ಷಿತವಾಗಿರುತ್ತೆ, ನಾವು ಹೋಸ್ಟ್ ಮಾಡೋಕ್ಕೆ ಸದಾ ಸಿದ್ಧವಾಗಿದ್ದೀವಿ, ಆದರೆ ಅದರಲ್ಲಿ ಬರ್ತಕ್ಕಂಥ ರೆಸ್ಪಾನ್ಸಿಬಿಲಿಟೀಸು ಅಂದರೆ ಕ್ರೌಡ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಜನಸಂದಣಿನ ಕಂಟ್ರೋಲ್ ಮಾಡೋಂಥದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಆಯೋಜಕರ ಹೊಣೆ ಆಗಿರುತ್ತೆ ಅಂತ ಹೇಳಿದ್ದಾರೆ. ನಾನು ಇಷ್ಟೊತ್ತು ಹೇಳ್ತಾ ಇದ್ದೆ ನಿಮಗೆ, RCB ಆಲ್ರೆಡಿ ಛತ್ತೀಸ್ಗಢದಲ್ಲಿ ಮ್ಯಾಚ್ನ ಮಾಡೋಕ್ಕೆ ತಯಾರಿ ಮಾಡ್ಕೊಂಡಿದೆ ಅಂತ. ಯಾಕೆ RCB ಯಾಕೆ ಹೇಳ್ತು? ಈಗ ಯೂಶ್ವಲಿ ಈ ಥರ ಒಂದು ಮ್ಯಾಚ್ನ ಗೆದ್ದ ಮೇಲೆ ನೆಕ್ಸ್ಟ್ ಓಪನಿಂಗ್ ಮ್ಯಾಚ್ ನಡಿಬೇಕಾಗಿದ್ದಂಥ ಜಾಗ ಒಂದು ಪಿಚ್ಚಲ್ಲಿ, ಕರೆಕ್ಟ್ ಅಲ್ವಾ? ಈಗ RCB ಇಲ್ಲಿ ಗೆದ್ದಿದೆ ಅಂತಂದ ಮೇಲೆ ಲೈಕ್ ಇಲ್ಲಲ್ಲ, ಎಲ್ಲೇ ಗೆದ್ದಿದ್ರು ಕೂಡ ಮತ್ತೆ ಆ ಓಪನಿಂಗ್ ಮ್ಯಾಚ್ ಎಲ್ಲಿ ಶುರು ಆಗ್ತಾ ಇತ್ತು, ಆಯಾಯ ಒಂದು ಓನ್ ಪಿಚ್ಗಳಲ್ಲಿ ಶುರು ಆಗ್ತಾ ಇತ್ತು. ಆದರೆ ಇವತ್ತು RCB ಇಲ್ಲ, ನಾವು ಇದಕ್ಕೆ ರೆಡಿ ಇಲ್ಲ, ನಾವು ಬೇರೆ ಸ್ಟೇಡಿಯಂ ಆಲ್ರೆಡಿ ರೆಡಿ ಮಾಡ್ಕೊಂಡ್ಬಿಟ್ಟಿದೀವಿ ಅನ್ನೋ ಥರದ್ದು ನ್ಯೂಸ್ಗಳು ಇವಾಗ ಹರಡ್ತಾ ಇದೆ. ಸೊ ಈ ಕತೆ ಏನು ಅನ್ನೋದಾದರೆ, RCB ಈಗಾಗಲೇ ಏನು ಮಾಡಿದೆ, ಛತ್ತೀಸ್ಗಢದ ರಾಯ್ಪುರದ ಸ್ಟೇಡಿಯಂನಲ್ಲಿ 2 ಮ್ಯಾಚ್ಗಳನ್ನು ಕನ್ಫರ್ಮ್ ಮಾಡಿಬಿಟ್ಟಿದೆ. ಇಲ್ಲಪ್ಪ, ನಮಗೆ ರಿಸ್ಕ್ ಬೇಡ, ನಾವು ಆಲ್ರೆಡಿ ಅಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದೀವಿ, ನಾವು ಅಲ್ಲೇ ಮಾಡ್ತೀವಿ ಅನ್ನೋ ಥರ ಒಂದು ವಿಚಾರ ನಮ್ಗೆ ಇವಾಗ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ಇನ್ನು ಉಳಿದ ಪಂದ್ಯಗಳಿಗೂ ಕೂಡ ಬೇರೆ ಬೇರೆ ಗ್ರೌಂಡ್ನ ಹುಡುಕಾಟನ ಮಾಡ್ತಾ ಇದೆ. ಅಂದರೆ ಆಲ್ಮೋಸ್ಟ್ RCB ಯಾಕೋ ಈ ಸಲ ಇಲ್ಲಪ್ಪ, ನಮಗೆ ಬೆಂಗಳೂರು ಆ ಸವಾಸನೆ ಬೇಡ, ನಾವು ಬೇರೆ ಕಡೆ ಟರ್ನ್ ಆಗೋಣ ಅನ್ನೋ ರೀತಿ ಅವರ ಒಂದು ಸ್ಟ್ಯಾಂಡ್ಗಳು ನಮಗೆ ನ್ಯೂಸ್ಗಳ ಮುಖಾಂತರ ಗೊತ್ತಾಗ್ತಿದೆ. ಹಾಗಾದರೆ ಈಗ RCB ಭಯ ಪಡ್ತಾ ಇರೋದಕ್ಕೆ ಮುಖ್ಯವಾದ ಕಾರಣಗಳು ಏನೇನು ಅಂತಂದರೆ, ಕ್ರೌಡ್ ಮ್ಯಾನೇಜ್ಮೆಂಟ್ನ ಹೊಣೆನ ನಾವು ತಗೊಳಕ್ಕೆ ರೆಡಿ ಇಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಜೊತೆಗೆ ಸರ್ಕಾರದ ಹೊಸ ನಿಯಮ ಏನಾದರೂ ಆದರೆ ಅದಕ್ಕೆ ಆಯೋಜಕರೇ ಹೊಣೆ ಅನ್ನೋದೊಂದು ಇದೆಯಲ್ಲ, ಇದರಿಂದನೂ ಕೂಡ ಸ್ವಲ್ಪ ಹಿಂದೆ ಸರಿತಾ ಇದೆ. ಈಗಾಗಲೇ ನಡೀತಾ ಇರ್ತಕ್ಕಂಥ ಕೇಸ್ಗಳು, ಆಲ್ರೆಡಿ ಹಳೆಯ ಪ್ರಕರಣಗಳು ಏನಿದೆಯೋ RCB ಕಾಲ್ ತುಳಿತದ ಪ್ರಕರಣ, ಅದರಲ್ಲಿ ಆಲ್ರೆಡಿ RCB ಮೇಲೆ ಕೇಸ್ ಆಗಿದೆ. ಸೊ ಅದು ಕೂಡ ಒಂದು ಹೆದರಿಕೆ ಇರುತ್ತೆ. ಇನ್ನೊಂದು, ಚಾರ್ಜ್ ಶೀಟ್ ಸಾಧ್ಯತೆ ಅನ್ನೋ ಒಂದು ಮಾಹಿತಿನೂ ಕೂಡ ಬರ್ತಾ ಇದೆ. ಮೇ ಬಿ ಇದೆಲ್ಲದಕ್ಕೂ ಕೂಡ RCB ಒಂಥರ ಭಯದ ವಾತಾವರಣದಲ್ಲೇ ಇದೆ. ಯಾಕಪ್ಪ ಬೇಕು ನನಗೆ ರಿಸ್ಕು? ವರದಿಗಳ ಪ್ರಕಾರ RCB ಕೊನೆ ನಿಲುವೇನು ಅಂತಂದರೆ, ಸೆಕ್ಯೂರಿಟಿ ಮತ್ತು ಕ್ರೌಡ್ ಮ್ಯಾನೇಜ್ಮೆಂಟು ಸಂಪೂರ್ಣವಾಗಿ KCA ಹೊಣೆ ಆದರೆ ಆವಾಗ ಬೇಕಾದರೆ ನಾವು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚ್ನ ಆಡಿಸ್ತೀವಿ ಅನ್ನೋ ಥರ ಇದೆಯಂತೆ. ಇದಕ್ಕೆ KCA ಅವರ ಉತ್ತರ ಏನಿರುತ್ತೆ ಅಂತಂದರೆ, ನಾವು ಕ್ರಿಕೆಟ್ ಆಡಿಸ್ತೀವಿ, ಆದರೆ ಬೇರೆದಕ್ಕೆಲ್ಲ ಹೊಣೆ ಹೊತ್ಕೊಳ್ಳೋಕ್ಕೆ ನಾವು ರೆಡಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸೇಫಾಗಿ ಗೌರ್ಮೆಂಟ್ ಇವಾಗ ಏನು ಹೇಳ್ತಾ ಇದೆ ಮತ್ತು ಕುನಾ ಕಮಿಟಿ ಏನು ಹೇಳ್ತಾ ಇದೆ, ಸೊ ಇದರೆಲ್ಲದ್ರದ್ದು ರೆಡಿ ಮಾಡ್ಕೊಡೋ ಜವಾಬ್ದಾರಿ ನಮ್ಮದು, ಆದರೆ ಕ್ರೌಡ್ ಮ್ಯಾನೇಜ್ಮೆಂಟ್ ನಾವು ತಗೊಳ್ಳಲ್ಲ, ಈ ಜವಾಬ್ದಾರಿಗೆ ನಾವು ಬರಲ್ಲ ಅಂತ ಅವರ ಒಂದು ನಿಲುವಾಗಿದೆ. ಫೈನಲ್ ಆಗಿ ಹೇಳೋದಾದರೆ, ಚೆಂಡು ಇವಾಗ RCB ಕೋರ್ಟ್ನಲ್ಲಿದೆ. ಸೊ ಒಡೆಯುತ್ತಾ ಬಿಡುತ್ತಾ RCBಗೆ ಬಿಟ್ಟಿದ್ದು. ಸೊ ಇವಾಗ ಆ್ಯಸ್ ಅ ವೀವರ್ ಆಗಿ, ಒಬ್ಬ ಕ್ರಿಕೆಟ್ ಲವರ್ ಆಗಿ ನೀವು ಕಮೆಂಟ್ ಮಾಡಿ ತಿಳಿಸಿ. RCB ಮ್ಯಾಚ್ ಅಂತಲ್ಲ, ಈವನ್ ಯಾವುದೀಗ IPL ಮ್ಯಾಚ್ಗಳೆಲ್ಲವೂ ಕೂಡ ಇದೆ. ಸೊ ಅವುಗಳು ಈ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೆಯೋದು ಸರಿನಾ ತಪ್ಪ? ಹೋದ್ಸಲ ಏನು ಕ್ರೌಡ್ ಆಗಿ ಒಂದಷ್ಟು ಸಾವುಗಳೆಲ್ಲ ಆಗಿತ್ತೋ ಅದರ ರೀತಿಯೇ ಈ ಸಲ ಆಗಂತನೂ ಕೂಡ ಸಾಧ್ಯತೆ ಇದೆಯಾ? ಅಥವಾ ಇವಾಗ ಸರ್ಕಾರ ಕುನ್ನಾ ಕಮಿಟಿ ಮೇಲೆ ಓಕೆ ಆಯಿತು ಕೊಡಿ ಅಂತ ಹೇಳ್ತಾ ಇರೋದು ಕರೆಕ್ಟಾ? ಅಥವಾ ಸರ್ಕಾರ ಜವಾಬ್ದಾರಿ ತಗೊಳ್ಳದೆ ಆಯೋಜಕರ ಮೇಲೆ ಹೊಣೆನ ಹೊರ್ತಾ ಇರೋದು ಕರೆಕ್ಟಾ? ಇವೆಲ್ಲದ್ರ ಬಗ್ಗೆನೂ ಕೂಡ
ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಜೊತೆಗೆ ನನ್ನ ವ್ಯೂನ ಹೇಳ್ತೀನಿ. ಹೋದ್ಸಲ RCBದು ವಿಜಯೋತ್ಸವನ ಮಾಡಿದ್ರು, ಅಲ್ಟಿಮೇಟಾಗಿ ಮಾಡಿದ್ರು, ಎಲ್ಲರೂ ಹೈಪ್ ತಗೊಂಡ್ರು. ಆದರೆ ವಿಜಯೋತ್ಸವಕ್ಕೆ ಮಾತ್ರ ಅವರು ಕ್ರೆಡಿಬಿಲಿಟಿನ ತಗೊಂಡ್ರು ಬಿಟ್ಟರೆ ಅದರಿಂದ ಆಗಿದ್ದಂಥ ಅನಾಹುತಕ್ಕೆ ಯಾರೂ ಕೂಡ ಹೊಣೆ ತಗೊಳಕ್ಕೆ ರೆಡಿ ಇರಲಿಲ್ಲ. ನೀವು ನೋಡ್ಬೋದು, RCB ಅವರು ಹಿಂದೆ ಸರಿದ್ರು, KC ಅವರು ಹಿಂದೆ ಸರಿದ್ರು, ಅಯ್ಯೋ ನಾವಲ್ಲ ಅಂದರು. ಈ ರಾಜಕಾರಣಿಗಳು, ಸೋ ಕಾಲ್ಡ್ ರಾಜಕಾರಣಿಗಳು, ಪಕ್ಷದವರು ಇದರಲ್ಲಿ ಮೈಲೇಜ್ ತಗೊಳಕ್ಕೆ ನೋಡಿದ್ರಲ್ಲ, ಅವರು ಈ ಥರದ್ದು ಇನ್ಸಿಡೆಂಟ್ ಆಗಿದ ತಕ್ಷಣ ಅಯ್ಯೋ ನಮಗಲ್ಲ, ಅದು ಗೌರ್ಮೆಂಟ್ ಪ್ರೋಗ್ರಾಮೇ ಅಲ್ಲ, ವಿಧಾನಸೌಧದಲ್ಲಿ ಪ್ರೋಗ್ರಾಮ್ ಮಾಡ್ಬಿಟ್ಟು ಕೊನೆಗಿದ್ದು ಗೌರ್ಮೆಂಟ್ ಪ್ರೋಗ್ರಾಮೇ ಅಲ್ಲ ಅಂತ ಹೇಳಿದ್ರು. ನನ್ನ ಒಂದು ಕ್ವಶನ್ ಏನು ಅಂತಂದರೆ, ಈಗ ವಿಧಾನಸೌಧದಲ್ಲಿ ಪ್ರೋಗ್ರಾಮ್ನ ಮಾಡಬೇಕು ಅಂತಂದರೆ ಸರ್ಕಾರದ ಪರ್ಮಿಷನ್ ಇಲ್ಲದೆ ಮಾಡೋಕ್ಕಾಗತ್ತಾ? ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ನಾವು ಯಾವ್ದಾದ್ರು ಬೈಕ್ ರೈಡ್ ಮಾಡಿದಾಗ ವಿಧಾನಸೌಧದ ಮುಂದೆ ಒಂದು ಫುಟ್ಪಾತ್ ಇದೆ ಗೊತ್ತಾ, ಅಲ್ಲೋಗಿ ಬೈಕ್ ನಿಲ್ಲಿಸ್ಕೊಂಡು ಒಂದೇನಾದರೂ ರೈಡ್ ಶುರು ಮಾಡಬೇಕಾದ್ರೆ ಅಲ್ಲೇನಾದರೂ ಗಾಡಿ ಸ್ಟಾಪ್ ಮಾಡಿದ್ರೆ ಪೊಲೀಸರು ಬಂದೇ ನಿಂತ್ಕೊಳ್ಳಂಗಿಲ್ಲ ಹೋಗಿ ಅಂತ ಹೇಳ್ತಾರೆ. ಒಂದು 5 ನಿಮಿಷ ಸರ್, 10 ನಿಮಿಷ ಸರ್, ಅದು ಬೆಳಗ್ಗೆ 6 ಗಂಟೆಗೆ ಹೋಗಿರ್ತೀವಿ, ಆ ಟೈಮಲ್ಲೂ ಕೂಡ ಪರ್ಮಿಷನ್ ಕೊಡಲ್ಲ ಅನ್ನೋದಾದರೆ ಅಷ್ಟು ದೊಡ್ಡ ಒಂದು ಪ್ರೈವೇಟ್ ಕಂಪ್ನಿಯ ಒಂದು ವಿಜಯೋತ್ಸವಕ್ಕೆ ಸರ್ಕಾರದ ಪರ್ಮಿಷನ್ ಇಲ್ಲದೆ ಮಾಡಿಬಿಡೋಕ್ಕಾಯ್ತಾ? ಸೊ ಇವತ್ತೇನೋ ಕುನ್ನಾ ಕಮಿಟಿ ಅವರ ಒಂದು ಶಿಫಾರಸು ಮೇಲೆಗೆ ಸರ್ಕಾರ ಮಾಡ್ಬೋದು ಅಂತ ಪರ್ಮಿಷನ್ ಕೊಟ್ಟಿದೆಯಂತೆ. ಆದರೆ ನಾಳೆ ದಿನ ಮತ್ತೆ ಈ ಥರದ್ದೊಂದು ಇನ್ಸಿಡೆಂಟ್ ಆದ್ರೂ ಕೂಡ ಯಾವ ಸರ್ಕಾರನೂ ಬರಲ್ಲ, ಯಾರೂ ಬರಲ್ಲ. ನನ್ನ ಒಂದು ಫೈನಲ್ ಒಪಿನಿಯನ್ ಆದರೆ ನಾನು ಏನು ಹೇಳ್ತೀನಿ ಗೊತ್ತಾ, ಇಂಡಿಯಾದಲ್ಲಿ ನಡೆಯೋಂಥ ಯಾವುದೇ ದೊಡ್ಡ ಆಚರಣೆಗಳಿಗೆ ದಯವಿಟ್ಟು ಹೋಗೋಕ್ಕೆ ಹೋಗ್ಬಿಡಿ. ಯಾಕೆ ಅಂತಂದರೆ ಅಲ್ಲಿ ಸೇಫ್ ಆಗೋದು ರಾಜಕಾರಣಿಗಳ ಮಕ್ಕಳು, ಸೆಲೆಬ್ರಿಟೀಸ್ ಮಕ್ಕಳು, ದೊಡ್ಡ ಹಣವಂತರ ಮಕ್ಕಳಷ್ಟೇ ಬಿಟ್ಟರೆ ನಿಮ್ಮಂಥ ಬಡ ಮಕ್ಕಳು ಹೋಯ್ತು ಅಂತಂದರೆ ಇದೇ ರೀತಿ ತುಳಿದು ನಮ್ಮನ್ನು ಸಾಯಿಸಿನೇ ಕಳಿಸ್ತಾರೆ. ಆ್ಯಂಡ್ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಚಾನಲ್ಗೆ ಯಾರಾದರೂ ಹೊಸಬರಾಗಿತ್ತು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ನಿಮಗೆ ತಪ್ಪಿಸೋಂಥ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ, ಮತ್ತೆ ಸಿಗುವ ನಾಳೆ ಇನ್ನೊಂದು ಇನ್ಫಾರ್ಮೇಷನ್ ವಿಡಿಯೋ ಜೊತೆಗೆ ಅಂತ ಹೇಳ್ತಾ, ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.